ಭುವನಂ ಗಗನಂ ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಸತೀಶ್ ಸರ್, ಕೃಷ್ಣ ಸರ್ ಇದ್ದಾರೆ, ಮತ್ತು ನಮ್ಮ ತ್ರಿವಿಕ್ರಮ್ ಅವರಿದ್ದಾರೆ, ಅನುಷಾ ಅವರಿದ್ದಾರೆ, ಈ ಕಡೆ ಪವನ್ ಅವರಿದ್ದಾರೆ, ಸೊ ಸಾನಿಯಾ ಅಯ್ಯರ್ ಅವರಿದ್ದಾರೆ, ಇನ್ನೊಬ್ರು ಹೀರೋಯಿನ್ ಇದ್ದಾರೆ, ನಮ್ಮ ಮಂಜಣ್ಣ ಇದ್ದಾರೆ, ಎಸ್ ಚೇತನ್ ಸರ್ ಇದ್ದಾರೆ, ನಮ್ಮ ಮಂಜು ಮಾಸ್ತಿ ಸರ್ ಹೋಗ್ಬಿಟ್ರು ಅನ್ಸುತ್ತೆ ಶಿವಣ್ಣ. ಸೊ ಮತ್ತೆ ಯಾರಾದರೂ ಹೆಸರು ಬಿಟ್ಟಿದ್ದಾರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ಇದೇ ಫೆಬ್ರವರಿ 14 ಭುವನಂ ಗಗನಂ ಸಿನಿಮಾ ರಿಲೀಸ್ ಆಗುತ್ತೆ. ಥಿಯೇಟ್ರಿಗೆ ಬನ್ನಿ, ಸಿನಿಮಾನ ನೋಡಿ, ನಿಮಗೆ ಅನಿಸಿದ್ದನ್ನ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಾನೆ ಹಾಕಿ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಾನೆ ಹಾಕಿ. ಯಾಕೆ ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದೀನಿ ಅಂದರೆ, ನೀವು ಹೊರಗಡೆ ಹೋಗುವಾಗ, ಥಿಯೇಟ್ರಿಂದ ಹೊರಗಡೆ ಹೋಗುವಾಗ ಬೇರೊಂದು ಫೀಲ್ನ, ಅಂದರೆ ನೀವು ಏನು ಒಂದು ಮೈಂಡಲ್ಲಿ ಇಟ್ಕೊಂಡು ಬಂದಿರ್ತೀರೋ ಅದಕ್ಕಿಂತ ಒಂದು ಅದ್ಭುತವಾದ ಫೀಲನ್ನು ತಗೊಂಡು ನೀವು ಹೊರಗಡೆ ಹೋಗ್ತೀರಾ. ಇದು ನಾನು ಇಲ್ಲಿ ನಿಂತ್ಕೊಂಡು ಕೊಡ್ತಾ ಇರ್ತಕ್ಕಂಥ ಅಶೂರೆನ್ಸ್. ಸೊ ನೀವು ಸಿನಿಮಾಗೆ ಏನು ಅನ್ಕೊಂಡು ಬಂದಿದ್ದೀರಾ, ಸೊ ಅದು ನೀವೇನು ಈ ರೀಸೆಂಟ್ ಟೈಮಲ್ಲಿ ನೀವು ಈ ಥರದ ಜಾನರ್ನ ಸಿನಿಮಾನ ಖಂಡಿತ ನೀವು ಈ ಜಾನರ್ ನಿಮಗೆ ಹೊಸ ಅನುಭವ ಕೊಡುತ್ತೆ. ಆಮೇಲೆ ಸಿನಿಮಾ ಥಿಯೇಟ್ರ್ ಒಳಗಡೆ ಬಂದಾಗ ನಿಮಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ನ ನೀಡುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನನ್ನ ಈ ವೇದಿಕೆ ಮೇಲೆ ಇನ್ನೊಂದು ನನ್ನ ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ತುಂಬಾ ಜನ ಹೀರೋಸ್ ಇದ್ದಾರೆ. ಬ್ಯಾಕ್ ಹ್ಯಾಂಡ್ ಅಲ್ಲಿ ನಮ್ಮ ಗುಮ್ಮಿನೇನಿ ವಿಜಯ್ ಅದ್ಭುತವಾದ ಮ್ಯೂಸಿಕ್ ಅನ್ನ ಮಾಡಿದ್ದಾರೆ. ಇನ್ನು ನಮ್ಮ ಉದಯ್ ಲೀಲಾ ಅದ್ಭುತವಾದ ಕ್ಯಾಮ್ರಾ ವರ್ಕ್ ಅನ್ನ ಮಾಡಿದ್ದಾರೆ. ನಮ್ಮ ಸುನೀಲ್ ಕಶ್ಯಪ್ ಅವರು ಅದ್ಭುತವಾದ ಎಡಿಟಿಂಗ್ ಅನ್ನು ಮಾಡಿದ್ದಾರೆ. ಅಂದ್ರೆ ನಮ್ದೊಂದು ಟೀಮ್, ತಂಡವಾಗಿ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದೀವಿ. ನೀವು ಥಿಯೇಟ್ರಿಗೆ ಬನ್ನಿ, ನಮ್ಮ ಸಿನಿಮಾನ ನೋಡಿ, ನಿಮಗೆ ಅನ್ಸಿದ್ದನ್ನ ನೀವು ಇನ್ನೊಬ್ರಿಗೆ ಹೇಳಿ. ಸೊ ಅವ್ರು ಬಂದು ನಮ್ಮ ಸಿನಿಮಾನ ನೋಡ್ಲಿ. ಈ ಸಿನಿಮಾ ಸಕ್ಸಸ್ ಆದ್ರೆ ಖಂಡಿತ SVC ಫಿಲ್ಮ್ಸು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ. ಆ ಅನುಭವ ನೀವು ಒಳ್ಳೊಳ್ಳೆ ಸಿನಿಮಾವನ್ನು ಮಾಡ್ತಕ್ಕಂಥ ಶಕ್ತಿ SVC ಫಿಲ್ಮ್ಸಿಗೆ ಬರುತ್ತೆ. ಸೊ ಇನ್ನು ನಾನು ಇಬ್ಬರು ಹೀರೋಗಳ ಬಗ್ಗೆ ಹೇಳಿದ್ದೀನಿ. ಇಡೀ ನನ್ನ ಚಿತ್ರತಂಡದ ಪರವಾಗಿ ಒಂದು ಇನ್ವೈಟ್ ಮಾಡ್ತಾ ಇದ್ದೀನಿ. ಫೆಬ್ರವರಿ 14 ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬನ್ನಿ, ಸಿನಿಮಾನ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ. ನಿಮ್ಮೆಲ್ಲ ಕನಸಕ್ಕೆ ಫೆಬ್ರವರಿ 14ಕ್ಕೆ ಯಾವ ಹುಡುಗ ಯಾವ ಹುಡುಗಿ ಎಷ್ಟು ಖುಷಿ ಪಡ್ತಾಳೋ ಗೊತ್ತಿಲ್ಲ, ನಿಮ್ ಖುಷಿ ಅಂತೂ ಗಗನದೆತ್ತರಕ್ಕೂ ಇರಬೇಕು ಅನ್ನೋದೇ ನಮ್ಮ ಆಸೆ ಸರ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. I feel so blessed to play a Bhumi character. First of all, I would like to thank our producer, director and my co-actor and Pramod, Rachit, everyone. So ellaru namma movie ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ ನೀವೆಲ್ಲರೂ ಇವಾಗ ನಮ್ದು ಪ್ರೀ ರಿಲೀಸ್ ಇವೆಂಟ್ ಅಂಡ್ ನಮ್ಮ ಟ್ರೇಲರ್ ಲಾಂಚ್ಗೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇವತ್ತು ತುಂಬಾ ಸ್ಪೆಷಲ್, ಯಾಕಂದ್ರೆ ನನ್ನ ಮೊದಲನೇ ಸಿನಿಮಾ ಹೀರೋ ಕೃಷ್ಣ ಸರ್ ಇಲ್ಲಿದ್ದಾರೆ ಆ್ಯಂಡ್ ಅವ್ರು ನನ್ನ ಲಾಂಚ್ ಮಾಡಿದ್ರು ಕನ್ನಡ ಸಿನಿಮಾದಲ್ಲಿ. ಲವ್ ಮಾಕ್ಟೇಲ್ ಇಂದ ಆದಿ ನನಗೆ ಸಿಹಿ ಕೊಟ್ಟರು. ಈ ಸಿನಿಮಾ ಭುವನಂ ಗಗನಂ ಆದಿ ನಂದಿನಿನ ಕೊಟ್ಟರು. ಸೊ ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ನಮ್ಮ ಸಿನಿಮಾ ಭುವನಂ ಗಗನಂ ಈ ವಾರ ಫೆಬ್ರವರಿ 14 ರಿಲೀಸ್ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಈ ಒಂದು ಫಿಲ್ಮ್ ನನಗೆ ತುಂಬ ಸ್ಪೆಷಲ್. ಆ್ಯಂಡ್ ಅಫ್ಕೋರ್ಸ್ ಟೆಕ್ನಿಕಲಿ ಹೇಳಬೇಕಂದ್ರೆ ನಮ್ಮ ಗಿರೀಶ್ ಸರ್ ತುಂಬ ಚೆನ್ನಾಗಿ ಬರವಣೆ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಮುನಿಗೌಡ್ರ ಸರ್ ಆ್ಯಂಡ್ ಗುಮ್ಮಿನೇನಿ ವಿಜಯ್ ಸರ್. ಆ್ಯಕ್ಚುಲಿ ಒಂದು ಲವ್ ಸ್ಟೋರಿಗೆ ಸಾಂಗ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮ್ಗೆ ಈ ಸಿನಿಮಾ ಮೂಲ ಅರ್ಥ ಆಗುತ್ತೆ. ದಟ್ ಆ್ಯಂಡ್ ಸರ್ ಆ ಸಾಂಗ್ಸ್ ಎಷ್ಟು ಎಲಿವೇಟ್ ಮಾಡಿದ್ದಾರೆ ನಮ್ಮ ಪರ್ಫಾರ್ಮೆನ್ಸಲ್ಲಿ, ತುಂಬ ಖುಷಿ ಆಗ್ತಾ ಇದೆ. ಸೊ ಎಲ್ಲರೂ Feb 14 ಬನ್ನಿ, ನಮ್ಮ ಸಿನಿಮಾ ನೋಡಿ ಆ್ಯಂಡ್ ನಮ್ಮನ್ನು ಗೆಲ್ಲಿಸಿ. ಥ್ಯಾಂಕ್ ಯು ಸೋ ಮಚ್. ನಾನು ಅಶ್ವತಿ ಅವರ ತಂದೆಯ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಭುವನಂ ಗಗನಂ ಹೆಸರು ಹೇಳೋ ಹಾಗೆ ಒಂದು ಅದ್ಭುತವಾದ ಶೃಂಗಾರ ಕಾವ್ಯ ಅಂತಲೇ ಹೇಳ್ಬೋದು. ಮಾಸು ಕ್ಲಾಸು ಎರಡರ ಸಮ್ಮಿಲನ. ಪ್ರವೀಣ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಪೃಥ್ವಿ ಸರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ಥರ ಹೀರೋಯಿನ್ಗಳು ಮುದ್ದಾಗಿ ಕಾಣ್ತಾರೆ, ಸ್ಕ್ರೀನಲ್ಲೂ ಮುದ್ದಾಗಿ ಕಾಣ್ತಾರೆ, ಎದುರುಗಡೆನೂ ಮುದ್ದಾಗಿ ಕಾಣ್ತಾರೆ. ನಮ್ಮ ಗಿರೀಶ್ ಮುಲಿಮುನಿ ಸರ್ ಅದ್ಭುತವಾಗಿ ನಿರ್ದೇಶನ ಮಾಡಿದಿರಿ. ನಾನು ಟ್ರೈಲರ್ ನೋಡಿದ ತಕ್ಷಣ ಪ್ರೊಡ್ಯೂಸರ್ ಸರ್ಗೆ ಹೇಳಿದೆ, ಯಾವಾಗ 100 days ಫಂಕ್ಷನ್ ಮಾಡ್ತೀರಾ ಅಂತ. ಎಷ್ಟು 100% ಸಕ್ಸಸ್ಫುಲ್ ಆಗುತ್ತೆ. ರಿಚ್ ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ.
ಈ ಚಿತ್ರದ ಒಂದು ಪಾತ್ರವಾಗಿ ನಾನು ನಟನೆ ಮಾಡಿದ್ದಕ್ಕೆ ಅಂಥದ್ದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಇಡೀ ತಂಡಕ್ಕೆ ಥ್ಯಾಂಕ್ ಯು ವೆರಿ ಮಚ್.